ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶುಭಾಂಶು ಶುಕ್ಲ ಗಗನಯಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಂತರಿಕ್ಷದಲ್ಲಿ ಇತಿಹಾಸ ಬರೀಲಿಕ್ಕೆ ಭಾರತ ಸಜ್ಜಾಗಿದೆ. ಇವತ್ತು ಆಕ್ಸಿಯಂ 4ನ ಉಡಾವಣೆ ಆಗ್ತಾ ಇದೆ. TV5ಗೆ ನೆಹರು ತಾರಾಲಯ ನಿರ್ದೇಶಕ ಗುರುಪ್ರಸಾದ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಧ್ಯಯನಕ್ಕೆ ಇದು ನಾಂದಿಯಾಗುತ್ತೆ ಅಂತ ಹೇಳಿದ್ದಾರೆ. 4 ಗಗನಯಾತ್ರಿಗಳು ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಸಂಜೆ ವೇಳೆಗೆ ISS ಕೇಂದ್ರಕ್ಕೆ ತಲುಪ್ತಾರೆ. ಶುಭಾಂಶು ಶುಕ್ಲಾ ಬೆಂಗಳೂರಿನ IISCಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. 4ವರಿಗೂ ಬೆಂಗಳೂರು, ರಷ್ಯಾ, ಅಮೆರಿಕದಲ್ಲಿ ತರಬೇತಿಯಾಗಿದೆ. ಈ ಪ್ರಯಾಣದಿಂದ ಭಾರತಕ್ಕೂ ಅನೇಕ ಉಪಯೋಗ ಆಗುತ್ತೆ. TV5ಗೆ ನೆಹರು ತಾರಾಲಯ ನಿರ್ದೇಶಕ ಗುರುಪ್ರಸಾದ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಸ್ರೋ ಹಾಗೂ ನಾಸಾದಿಂದ ಹೊಸದೊಂದು ಮೈಲುಗಲ್ಲು ಆಗ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕ್ಸಿಯಂ 4 ಉಡಾವಣೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಗುರುಪ್ರಸಾದ್ ಅವರು ಕೂಡ ಇದ್ದಾರೆ. ಹಿಂದೆ ಇಸ್ರೋದಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿ ಕೂಡ ಆಗಿರುವಂಥದ್ದು. ಇದರ ಮೈಲುಗಲ್ಲು ಬಗ್ಗೆ ಏನು ಹೇಳ್ತೀರಿ? ಇದು ಖಂಡಿತ ಒಂದು ಮೈಲಿಗಲ್ಲು ಅನ್ನೋದ್ರಲ್ಲಿ ನನಗೆ ಅನುಮಾನನೇ ಇಲ್ಲ. ಯಾಕಂದರೆ 41 ವರ್ಷಗಳ ಹಿಂದೆ ಭಾರತದ ಮೊದಲ ಗಗನಯಾತ್ರಿಯಾಗಿ ರಾಕೇಶ್ ಶರ್ಮಾ ಅವರು ಗುರುತಿಸಲ್ಪಟ್ಟರು. ಅವರು ಹೋಗಿದ್ದು 1984 ಏಪ್ರಿಲ್ನಲ್ಲಿ. ಅದಾದ 41 ವರ್ಷಗಳ ನಂತರ ಭಾರತದ 2ನೇ ಗಗನಯಾತ್ರಿ ಇವತ್ತು ಅಂತರಿಕ್ಷಕ್ಕೆ ತೆರಳುತ್ತಾ ಇದ್ದಾರೆ. ಶುಭಾಂಶು ಶುಕ್ಲಾ ಅವರು. ಇವರು ಇಂದು ತೆರಳುತ್ತಾ ಇರೋದು ಆಕ್ಸಿಯಂ 4 ಅನ್ನುವಂತಹ ಅಭಿಯಾನದಲ್ಲಿ. ಈ ಅಭಿಯಾನವನ್ನು ಹಮ್ಮಿಕೊಂಡಿರೋದು, ಇದರಲ್ಲಿ ಭಾಗವಹಿಸ್ತಾ ಇರೋದು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ, ನಾಸಾ, ಸ್ಪೇಸ್ ಎಕ್ಸ್ ಅನ್ನುವಂತಹ ಸಂಸ್ಥೆ, ಇದು ಎಲಾನ್ ಮಸ್ಕ್ ಅವ್ರದ್ದು, ಮತ್ತು ಆಕ್ಸಿಯಂ ಸಂಸ್ಥೆ. ಆಕ್ಸಿಯಂ 4 ಅನ್ನುವಂತಹ ಅಭಿಯಾನದಲ್ಲಿ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿರ್ತಾರೆ. ಇವರ ಜೊತೆಗೆ ಈ ಯಾನದ ನಾಯಕಿಯಾಗಿ ಅಂದರೆ ಕಮಾಂಡರ್ ಆಗಿ ಪೆಗ್ಗಿ ವಿಟ್ಸನ್ ಅವರು ಇದ್ದಾರೆ, ಅಮೆರಿಕಾದವರು. ಆಮೇಲೆ ಸ್ಲಾವೋಸ್ ವಿಜ್ನಿಯೋವ್ಸ್ಕಿ ಅಂತ ಪೋಲೆಂಡ್ನವರ ಗಗನಯಾತ್ರಿ ಒಬ್ಬರು ಇದ್ದಾರೆ. ಹಾಗೂ ಟಿಬೋರ್ ಕಾಪು ಅನ್ನುವಂತಹ ಇವರು ಮತ್ತೊಬ್ಬ ಗಗನಯಾತ್ರಿ ಹಂಗೇರಿನವರಿದ್ದಾರೆ. ಈ 4 ಜನ ಹೋಗ್ತಾ ಇದ್ದಾರೆ. ಇವತ್ತು 10 ನಿಮಿಷಗಳಲ್ಲಿ ಅಂತರಿಕ್ಷವನ್ನು ತಲುಪಿ ಸುಮಾರು 1 ದಿನಗಳ ಕಾಲ, ಅಂದರೆ ಇವತ್ತು ನಾಳೆ ಮಧ್ಯಾಹ್ನ ತನಕ ಭೂಮಿಯನ್ನು ಸ್ವತಂತ್ರವಾಗಿ ಸುತ್ತಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡಿಕೊಂಡು ಅಲ್ಲಿ 14 ದಿನಗಳ ಕಾಲ ವಾಸ ಮಾಡಿ ನಂತರ ಭೂಮಿಗೆ ಹಿಂತಿರುತ್ತಾರೆ. ನಮ್ಮ ದೇಶಕ್ಕೆ ಯಾವ ರೀತಿ ಇದು ಮೇಲುಗಲ್ಲು ತಂದು ಕೊಡುತ್ತೆ? ಸಾಧನೆ ಯಾವ ರೀತಿ ಆಗುತ್ತೆ? ಹೇಗೆ ಉಪಯೋಗಗಳಿರ್ಬೋದು? ಖಂಡಿತ ಉಪಯೋಗ ಇದ್ದೇ ಇದೆ. ಯಾಕಂದರೆ ಇವತ್ತು ಇದು ಅಮೆರಿಕಾದ ಯಾನ ಆಗಿದ್ದರೂ ಅಮೆರಿಕಾದ ಯಾನದಲ್ಲಿ ಭಾರತೀಯ ಗಗನಯಾತ್ರಿ ಭಾಗವಹಿಸ್ತಾ ಇದ್ದಾರೆ. ಇವರಿಗೆ ಏನೇನು ಮಾಹಿತಿ ದೊರಕ್ತಾ ಇದೆಯೋ ಈ ಯಾನದ ಮೂಲಕ ವೈಯಕ್ತಿಕವಾಗಿ, ಅದು ನಮ್ಮ ಗಗನಯಾನಕ್ಕೆ ಪೂರಕವಾಗಿರುತ್ತೆ. ಇದನ್ನು ನಾವು ಬಳಸ್ಕೊಳ್ಳೋ ಮೂಲಕ ನಾವು ಗಗನಯಾನವನ್ನು ಮತ್ತಷ್ಟು ದಕ್ಷವಾದದ್ದನ್ನಾಗಿ ಪರಿವರ್ತಿಸಬಹುದು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ. ಸರ್, ಇದರಲ್ಲಿ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಹೇಗೆ ಯಾವ ರೀತಿ ವ್ಯವಸ್ಥೆಗಳಲ್ಲಿ ಆಗಿದೆ? ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇವತ್ತು 12 ಗಂಟೆ 1 ನಿಮಿಷಕ್ಕೆ ಉಡಾವಣೆ ಇರೋದು. ಆ ಉಡಾವಣೆಯದು ಏನು ನೇರ ಪ್ರಸಾರ ಇದೆಯೋ ಅದನ್ನು ನಾವು ಒಂದು ಪರದೆ ಮೇಲೆ ಬಿಂಬಿಸ್ತಾ ಇದ್ದೀವಿ. ಇದನ್ನು ಮಾಧ್ಯಮಗಳನ್ನು ಕರೆದಿದ್ದೀವಿ. ಜೊತೆಗೆ ಯಾರಾದರೂ ಸಾರ್ವಜನಿಕರು ಬಂದು ನೋಡ್ಬೋದು, ವಿದ್ಯಾರ್ಥಿಗಳು ಬಂದು ನೋಡ್ಬೋದು, ಅಧ್ಯಾಪಕರು ಬಂದು ನೋಡ್ಬೋದು. ಹೀಗಾಗಿ ಅದನ್ನು ನೋಡಿ ಅವರು ಕೂಡ ಒಂದು ಉತ್ತೇಜನ ಹೊಂದಿ ಅವರು ಕೂಡ ಇನ್ಸ್ಪೈರ್ ಆಗ್ಬೋದು ಅನ್ನುವಂತಹ ಒಂದು ನಂಬಿಕೆ ನನಗೆ. ಈ ರೀತಿ ಉಡಾವಣೆ ಹಿಂದೆ ಯಾವ್ಯಾವ ದೇಶಗಳು ಮಾಡಿವೆ ಅನ್ನೋಂಥದ್ದು, ಅದರಿಂದ ಆಗುವಂತಹ ಲಾಭಗಳೇನು ಅಂತ? ಅಲ್ಲ, ಅನೇಕ ದೇಶಗಳು ಭಾಗವಹಿಸಿದೆ ಉಡಾವಣೆಯಲ್ಲಿ. ಬೇರೆ ದೇಶದವ್ರು ಮಾಡಿದ್ದ ಬೇರೆ ದೇಶದ ರಾಕೆಟ್ನಲ್ಲಿ ತಾವು ಹೋಗಿ ಬಂದಿವೆ. ಆದರೆ ಇವತ್ತು ಸ್ವತಂತ್ರವಾಗಿ ತಮ್ಮದೇ ಆದ ರಾಕೆಟ್ನಲ್ಲಿ ತಮ್ಮದೇ ಆದ ಅಂತರಿಕ್ಷ ನೌಕೆಯಲ್ಲಿ ಗಗನಯಾತ್ರಿಗಳನ್ನು ಉಡಾಯಿಸೋ ಸಾಮರ್ಥ್ಯ ಇರೋದು ಅಮೆರಿಕ, ರಷ್ಯಾ ಮತ್ತು ಚೀನಾಗೆ. ಈ ನಿಟ್ಟಿನಲ್ಲಿ 4ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತಾ ಇದೆ. ಖಂಡಿತ. ಥ್ಯಾಂಕ್ ಯು ಸರ್. ಇದು ಗುರುಪ್ರಸಾದ್ ಅವರು ಹೇಳುವಂಥ ಮಾತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉಡಾವಣೆ ಆಗುವಂತಹ ಪ್ರಕ್ರಿಯೆಗಳನ್ನು ಸಾರ್ವಜನಿಕರಿಗೆ ನೋಡಲಿಕ್ಕೆ ಕೂಡ ನೆಹರು ತಾರಾಲಯದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. Love these videos of them up in the White Room there. You can see those signatures on the wall behind them, hugging the closeout team before ingressing the capsule. Then from there, that is the same team that closes the hatch and seals everything in the preparation for launch.
Right now, we are still waiting on those final weather checks coming up, but prop load has begun. So all of that brought us through the confirmations we've been listening to, the check-ins, confirming that the crew arm is stowed, and of course, as we were listening so intently for earlier today, that our launch escape system is armed. With that, we are just over 31 minutes away from today's liftoff. Incredible. That White Room is got a lot of history in it already. And lots more to come, which is really Yes. exciting. Yes, we are just adding another chapter to this storied location. That 39A has got so much history already.